2000 ವರ್ಷಗಳ ಹಿಂದ ಒಂದು ಊರಾಗ ದೇಸಾಯಿ ಅನ್ನೋದ ಒಂದು ಫ್ಯಾಮಿಲಿ ಇರ್ತೈತಿ. ಅವ್ರ ಆಕಳುಗಳೆಲ್ಲ ಒಬ್ಬ ಗೊಲ್ಲಗ ಮೇಯ್ಸಾಕ ಕೊಟ್ಟಿರ್ತಾರಂತ. ಅದ್ರಾಗ ಒಂದ್ ಆಕಳ ಬಡ್ಡ ಇರ್ತೈತಂತ. ಅಂದ್ರ ಹಾಲ ಕೊಡ್ತಿರುದಿಲ್ಲ. ಆ ಆಕಳ ಎಲ್ಲಾ ಆಕಳುಗಳ ಜೊತೆ ಮೇಯಾಕ ಒಟ್ಟಿಗೆ ಹೋಗ್ತಿತ್ತಂತ. ಆದ್ರ ಸ್ವಲ್ಪ ದೂರ ಹೋದ್ಮ್ಯಾಲ ಅದ್ ಆಕಳ ಆ ಗುಂಪು ಬಿಟ್ಟ ಬ್ಯಾರೆ ಕಡೆ ಎಲ್ಲೋ ಹೋಗ್ತಿತ್ತಂತ. ಸಂಜಿಕ ಎಲ್ಲಾ ಆಕಳುಗಳ ಜೊತೆ ಮತ್ ಮನಿಗೆ ಹೊಳ್ಳಿ ಬರ್ತಿತ್ತಂತ. ಒಂದ್ ದಿನ ಇದನ್ನ ನೋಡಾಕತ್ತಿದ್ದ ಗೊಲ್ಲ ಸಂಶಯ ಬಂದ ಅದನ್ನ ಹಿಂದ ಫಾಲೋ ಮಾಡ್ಕೊಂಡು ಹೋಗ್ತಾನಂತ. ಅವ ಹೋಗಿ ನೋಡಿದ ದೃಶ್ಯ ಪೂರಾ ಆಶ್ಚರ್ಯ ಮಾಡಿದಂತ ಅವನ್ನ. ಆ ದೃಶ್ಯ ಏನಿತ್ತಂತ ಅಂದ್ರ ಅದ್ ಹೋಗಿ ಆಕಳ ಒಂದು ಗುತ್ತಿ ಮ್ಯಾಲ ನಿಂತ ಹಾಲ್ ಸುರಿಸ್ತಿತ್ತಂತ. ಅದನ್ನ ನೋಡಿ ಅವ್ ಹೋಗಿ ಎಲ್ಲಾರಿಗೂ ಊರಾಗ ಹೇಳಿದಂತ. ಆ ಊರಾಗಿನ ಮಂದಿ ಇದನ್ನ ನಂಬಾಕಾಗಲ್ದ ಅಲ್ಲಿ ಬಂದ ಆ ಗುತ್ತಿ ನೋಡಿ ಆ ಗುತ್ತಿ ಹೊಡೆದ್ರಂತ. ಅದ್ರಾಗ ಒಂದು ಶಿವಲಿಂಗ ಪತ್ತೆ ಆಗಿ ಬಂತಂತ. ಅದಕ್ಕ ಆ ಫ್ಯಾಮಿಲಿ ಅದನ್ನ ಪೂಜೆ ಮಾಡಾಕ ಚಾಲೂ ಮಾಡಿತ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಇದು ನಮಗ ಸರಿಯ ಹೊಂದಿದ್ದಲ್ಲ ಅಂತ ಹೇಳಿ ಪೂಜಾರಿಗಳಿಗೆ ಅದನ್ನ ಒಪ್ಪಿಸಿ ಅವ್ರಿಗೆ ಜವಾಬ್ದಾರಿ ಒಪ್ಪಿಸ್ತಾರಂತ. ಸೊ ಈಗ ಹೋಗು ಇವತ್ತು ಊರು ಅದು ಗುಡಿ ಎಲ್ಲಾ ನೋಡ್ಕೊಂಡ್ ಬರೋನು ಬರ್ರಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ NK ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಎಷ್ಟೋ ಗುಡಿಗಳಿಗೆ ಹೋಗಿರ್ಬೋದು, ದೇವಸ್ಥಾನಗಳಿಗೆ ಹೋಗಿರ್ಬೋದು, ಬಟ್ ಇವತ್ತು ನಾವು ಹೋಗೋ ದೇವಸ್ಥಾನ ಒಂಥರ ಫೇಮಸ್ ಐತಿ ಮತ್ತು ಎಷ್ಟೋ ಒಂಥರ ಚಂದ ಐತಿ ನೋಡೋಕೆ. ಸೊ ಆ ಹೋಗೋ ಹಾದ್ಯಾಗನ ಒಂದು ನದಿ ಬರುತ್ತಾ. ಈಗ ನಾ ನದಿ ಬ್ರಿಡ್ಜ್ ಮೇಲೆ ಅದೀನಿ. ಸೊ ಅದು ಯಾವ ನದಿಪ್ಪ ಅಂತಂದ್ರೆ ಮಾರ್ಕಂಡೇಯ ನದಿ. ನೋಡ್ರಿ ಹೆಂಗೆ ಕಾಣಿಸುತ್ತಂತ. ಸೊ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಇಲ್ಲಿ ಸೀನ್ರಿ. ಈಗ ಅಲ್ಲೊಂದು ಗುಡಿ ಇತ್ತು, ಆ ಗುಡಿಗೆ ಹೋಗಿ ಬಂದೀವಿ ನಾವು. ಇನ್ನು ಈ ಸೈಡ್ ಹೋದ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹೋಗೋಣ ಬರ್ರಿ ನಮ್ಮ ಜೊತೆ. ಸೊ ಗೈಸ್, ಈಗ ನಾವೆಲ್ಲಿದ್ದೀವಿ ಅಂದ್ರೆ ಅದೊಂಥರ ಈಶಾಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಟೈಪ್, ಬಟ್ ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಸೊ ಬಟ್ ಇಲ್ಲಿ ಆಲ್ರೆಡಿ ಬೋರ್ಡ್ ಹಾಕ್ಯಾರ 80 ಫೂಟ್ ಆಳ ಐತಂತಿದ. ಸೊ ಈಶಾಡಕ್ಕೆ ಹೋಗ್ಬೇಡ್ರಿ ಅಂತ ಹಾಕ್ಯಾರ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಅದು ವೀಕೆಂಡ್ಸಿಗೆ ಅದು ಬಂದು ಈಶಾಡ್ತಾರೆ. ಸೊ ಅದು ಪ್ಲೇಸ್ ತೋರಿಸ್ತೀನಿ ನೋಡ್ರಿ ಹೆಂಗೈತೆ ಅಂತ ಹೇಳಿ. ಸೊ ನೋಡೋಕೆ ಎಷ್ಟು ಪ್ರಶಾಂತವಾಗಿ ಕಾಣಿಸುತ್ತಲ್ಲ ಅಷ್ಟಿರಲ್ಲ. ಅಲ್ಲಿ ಒಳಗೆ ಸುಳಿ ಇದಾವಂತ. ಸುಳಿ ಅಂದರೆ ನೀರು ತಿರುಗ್ತಿರ್ತದೆ ಅಲ್ಲಿ. ಸೊ ಈಶಾಡಕ್ಕೆ ಬರಲ್ದವ್ರು ಮಾತ್ರ ಇದನ್ನೆಲ್ಲ ಟ್ರೈ ಮಾಡೋಕೆ ಹೋಗ್ಬಾರ್ದು. ಇನ್ಫ್ಯಾಕ್ಟ್ ಈಶಾಡಕ್ಕೆ ಬಂದವರು ಮಾಡಬಾರ್ದು ಅಂತ ನಾನು ಅಂತೀನಿ. ಯಾಕಂದ್ರೆ ಇಲ್ಲಿ ಅದು ಎಷ್ಟು ಸ್ಲೋ ಕಾಣಿಸುತ್ತೆ, ಬಟ್ ಅಷ್ಟು ಸ್ಲೋ ಇಲ್ಲ. ಅದು ಅಲ್ಲಿಂದ ನೋಡ್ಬೋದು ನೀವು ಎಷ್ಟು ಫಾಸ್ಟ್ ಬರತ್ತದ ನೀರು ಅಂಥೇಳಿ. ಆ ಕಡೆ ಒಂದು ಇದನ್ನು ಮಾಡ್ಯಾರ, ಅಂದರೆ ಯಾರಾದರೂ ಸೇಫ್ಟಿಗೆ ಬೇಕಂತಂದ್ರೆ ಮಾಡ್ಯಾರ ಅಲ್ಲಿ ಹತ್ತಾಕೋದು. ಸೊ ದಿಸ್ ಈಸ್ ಇಟ್. ಹೋಗೋಣ ಇನ್ನು. ಕಪ್ರ ಗಿಪ್ರ ತೊಗೊಂಡಿವಿ. ಇನ್ನು ದೇವ್ರ ಗುಡಿಗೆ ಹೋಗ್ಬೇಕು. ಎಷ್ಟು ಮೆಟ್ಲದಾವು? 360. 360 ಎಲ್ಲ ಚಿಲ್ಲರ್ ನಾವ ಖಾಲಿ ಮಾಡಿದೆ. ಆಮೇಲೆ ಹೋಗಿ ಬರ್ತದ. ಸೊ ಗೈಸ್, ನಾವು ಇಲ್ಲಿ ಬಂದೀವಿ ಆಲ್ರೆಡಿ. ಇಲ್ಲಿ ನೋಡ್ರಿ 360 ಸ್ಟೆಪ್ ಅದಾವಂತೀವಿ. ಇವನ್ನ ಹತ್ತಿ ಈಗ ದೇವ್ರಿಗೆ ದರ್ಶನ ತೊಗೊಳಕ್ಕೆ ಹೋಗ್ಬೇಕು. ಬರ್ರಿ ಹೋಗೋಣ. ನೀವು ಸ್ಟೆಪ್ಸ್ ಹತ್ತದ ಮುಂದೆ ಈ ಥರ ಕಾಣಿಸುತ್ತೆ ನಿಮ್ಗೆ. ಅಂದ್ರೆ ಈಗ ಹಿಂಗೆ ಮೊದಲು ನಾವು ಲಗೋರಿ ಆಡ್ತಿದ್ವಲ್ಲ, ಆ ಥರ ಕಟ್ಟಿರ್ತಾರೆ. ಹೆಂಗಂತಂದ್ರೆ ಇಲ್ಲಿ ನೋಡ್ರಿ, ಈ ಥರ ಕಟ್ಟಿರ್ತಾರೆ. ಇದು ಎದಕ್ಕಂತಂದ್ರೆ ಅವ್ರು ಏನಾದರೂ ಮನಸ್ಸಿನಾಗ ಇಚ್ಛೆ ಇಟ್ಕೊಂಡು
ಹಂಗೆ ಕಲ್ಲು ಕಟ್ಕೊಟ್ಟು ಹೋಗ್ತಾರೆ. ಅವ್ರು ಎಷ್ಟು ಕಲ್ಲು ಹತ್ತಿ ಏನಾರು ಬಿಡ್ಕೊಂಡಿದ್ರೆ ಅಂದ್ರೆ ಅಷ್ಟು ಕಲ್ಲು ನಿಂತು ಅಂದ್ರೆ ಅದು ಈಡೇರುತ್ತೆ ಅವ್ರದ್ದು ಆಸೆ ಅಂತೇಳಿ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಅದೊಂಥರ ಅವ್ರವ್ರ ಬಿಲೀಫ. ಬರ್ರಿ ಇನ್ನು 200 ಸ್ಟೆಪ್ ಹತ್ಬೇಕು ನಾವು. ಮೊದಲು ಈ ಥರ ಎಲ್ಲ ಏನು ಇರಲಿಲ್ಲ, ಸ್ವಲ್ಪ ಈಗ ರೋಡ್ ಅದು ಎಲ್ಲ ಚಾಲೂ ಮಾಡ್ಯಾರ ಬರೋಕೆ. ಸೊ ನೀವೇನಾದರೂ ಗೋಕಾಕ್ ಫಾಲ್ಸ್ ಅಂತ ಅಷ್ಟೇ ಅಲ್ಲ, ಗೋಕಾಕ್ ಫಾಲ್ಸ್ಗಿಂತ ಮೊದಲೇ ಬರುತ್ತೆ ಇದು. ಸೊ ನೀವು ಬಂದು ಇದನ್ನು ದೇವ್ರನ್ನ ದರ್ಶನ ಅದು ತೊಗೊಂಡು ಹೋಗ್ಬೋದು. ನೋಡೋಕ್ಕೂ ಚಂದ ಅದ. ನೋಡಿದರೆ ಎಲ್ಲ ಕಡೆ ಗ್ರೀನ್ ವಾತಾವರಣ ಮಸ್ತ್ ಅದ. ಸೊ ಬಂದು ಇಲ್ಲಿ ವಿಸಿಟ್ ಮಾಡ್ರಿ ಅಂತ ನಾನು ಹೇಳೋದು. ಸೊ ಆಲ್ಮೋಸ್ಟ್ ಬಂದೀವಿ ಗೈಸ್, ಸ್ಟೆಪ್ ಸೇರಿ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಹತ್ತೀವಿ. ಇಲ್ಲಿ ಮಂಗ್ಯಾವಳ್ದವು. ಅದಕ್ಕೊಂದು ಇದನ್ನ ಕೊಡು, ಬಾಳೆಹಣ್ಣು ಅಲ್ಲೇ ಅದಾವ. ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಸೊ ಫೈನಲಿ ಬಂದ್ಬಿಟ್ವಿ ದೇವ್ರ ಗುಡಿಗೆ, ಅಜ್ಜನ ಸನ್ನಿಧಾನಕ್ಕೆ. ಇಲ್ಲೈತೆ ನೋಡ್ರಿ. ಇವತ್ತು ಮಂದಿ ಭಾಳ ಕಡಿಮೆ ಇದ್ದಾರೆ, ಯಾಕಂದ್ರೆ ನಿನ್ನೆ ಮಂದೆಲ್ಲ ಬಂದು ಹೋಗ್ಯಾರಂತ ಭಾಳ. ಸೊ ಇದು ದೇವ್ರ ಗುಡಿ. ಇದು ಸ್ಟೋರಿ ಏನಂತ ಇಲ್ಲಿ ಅಜ್ಜಾರದಾರ. ಇದ್ರಿ ಎಷ್ಟು ಒಂದು ದೋಣಿ ಮಂದಿ ಸ್ವಾಮಿಗಳದಾರ ಅಂತಂದ್ರೆ ಒಂದು 22,000 ವರ್ಷ ಹಿಂದಿನ ಕಚೇರಿ. ಹಾಂ, ಅವಾಗ ಒಂದು ಚಿಂದಿಪಡ ತಂದು ಊರದ್ರಿ. ಆ ಊರಿಂದ ದನಗಳು ಮ್ಯಾಕ್ ಬರ್ತಿದ್ರು, ಸಾವಿರಾರು ದನಗಳು ಬರ್ತಿದ್ರಿ. ಅದ್ರ ಒಂದು ಬಡ್ ಆಕಳ ತಂದ್ರೆ ಅದು ಬಂದು ಮ್ಯಾಲ ಹಾಲು ಕೇಳ್ತಿದ್ರು. ಅವ ಲಿಂಗದ ಮೇಲೆ ಬೀಳ್ತಿದ್ವು. ಆ ಲಿಂಗ ಐತೆ ತೋರಿಸ್ತೀನಿ ನಿಮಗೆ. ಆ ಲಿಂಗನ ಕೇಳ್ತಿದ್ರೆ ಅದ ನೋಡಿದಾಗ ಗೊತ್ತಾಯ್ತು ಅದು ಲಿಂಗ ತಾನಾಗಿ ಉದ್ಭವಾಗೈತೆ. ಇದು ಲಿಂಗರು, ಅದ್ರ ಮೇಲೆ ಮೂರ್ತಿ ಕುಂತಿದ್ರು. ಓಕೆ. ಹಾಂ, ಇಷ್ಟರ ಮತ್ತೊಂದು ಏನಿಲ್ಲ ರೀ. ಅದಕ್ಕೆ ಕಂಟಿನ್ಯೂ ಆಗಿ ಒಂದು ಜಗ್ಗಿ ಅದ ಅಷ್ಟೇ. ಹಂಗಾತೇನು? ಅವಾಗಿಂದ ಪೂಜಾರಿಗಳೆಲ್ಲ ಅದು ಒಂದು 2 ಪೂಜಾರಿ ಇದ್ರು. ಹಾಂ, ಈಗ ಅವರೇ 2,000 ಮಂದಿ ಆಗಿದ್ದಾರೆ. 200 ಮಂದಿ ಆಗ್ಯಾರ. 200 ಮಂದಿ ಪೂಜಾರಿ ಇದಾರನ್ರಿ ಇದಕ್ಕೆ? ಎಷ್ಟು ವರ್ಷ ಅದ ಒಂದು 2,000 ವರ್ಷ ಆಗಿದೆ. 2,000 ವರ್ಷ ಆಯ್ತು ಇದಕ್ಕೆ ಗುಡಿಗೆ? ಆಯ್ತು. ಅಂದ್ರೆ 20 ಮಂದಿ ಇವ 200 ಮಂದಿ ಆಗಿದ್ದಾರೆ. 100 ವರ್ಷ ಹಿಡಿದು 2,000 ವರ್ಷ ಆಗ್ತಾರೆ ಆಟೋಮೆಟಿಕ್. ಅದನ್ನ ಹಿಂಗೆ ಲೆಕ್ಕ ಆಯ್ತಿದೆ. ಮೊದಲು ಇದು ರೋಡ್ ಅದು ಏನು ಇರಾಕಿಲ್ರಿ? ಮೊದಲು ಏನೂ ಇದ್ದಿಕ್ಕಿಲ್ರಿ. ಗುಡ್ಡಗಾಡ ದೊಡ್ಡ ಪಡಿ ಇದ್ದವ್ರು. ಆಮೇಲೆ ಭಕ್ತಾದಿ ಬೇಡ್ಕೊಂಡು ಪೇಂಟಿಂಗ್ ಮಾಡಿಸಿದ್ರು. ಆಮೇಲೆ ಇವೆಲ್ಲ ಭಕ್ತಾದಿ ಮಾಡಿದ್ರನ್ನ ರೀ ಇವೆಲ್ಲ. ಹ್ಞೂ, ಓಕೆ. ಎಲ್ಲ ಭಕ್ತಾದಿ ಮಾಡಿದ್ರ. ಓಕೆ ಓಕೆ. ಯಾರು ಭಕ್ತರ ಬಿಟ್ಟು ಮತ್ತೊಂದು ಯಾರು ಇಲ್ಲ. ಎಲ್ಲ ಅದ ಕರೆ ಕಮಿಟಿ ಆದ್ರೆ ನೋಡೋರಷ್ಟ. ಯಾರು ಖರ್ಚು ಇನ್ನೂ ಯಾರು ಮಾಡಿಲ್ಲ. ಎಲ್ಲ ಭಕ್ತಾದಿಗಳ ಕಡೆಯಿಂದನೇ ಕಡೆಯಿಂದ ಆಗಿದ್ರಲ್ಲ. ಯಾವಾಗ ಹೆಚ್ಚಿರ್ತಾರೆ ರೀ? ಅಂದ್ರೆ ಜನ ಯಾವಾಗ ಅಂದ್ರೆ ಎಲ್ಲ ಶ್ರಾವಣ ತಿಂಗಳದಾಗ ಹೆಚ್ಚಿರ್ತಾರೆ. ಈಗೂ ಇರ್ತದೆ ಜನ. ಆದರೆ ಅಮಾವಾಸ್ಯೆ ದಿವಸ ಹೆಚ್ಚಿರ್ತದೆ. ಅಮಾವಾಸ್ಯೆ ಮತ್ತು ಸೋಮವಾರ. ಈ ಅಮಾವಾಸ್ಯೆ ದಿವಸ ಅಂದ್ರೆ ಸಪ್ತಾಹ ಇರ್ತದೆ ಕೆಳಗೆ.
ನಾಷ್ಟ ಇರ್ತಾವೆ, ಊಟ ಗೀಟ ಎಲ್ಲ ಇರ್ತವೆ. ಅದಕ್ಕೆ ಮಂದಿ ಜನ ಹಚ್ಚಿರ್ತಾರೆ ಓಕೆ. ಅಮಾವಾಸ್ಯೆ. ಅದು ಭಕ್ತಾದಿಗಳನ್ನ ಮಾಡಿಸೋದ್ರಿ ಎಲ್ಲ? ಅದು ಭಕ್ತಾದಿಗಳು ಮಾಡಿದ ಜನರು ಬೇಡ್ಕೊಂಡಿರ್ತಾರೆ. ಈ ಅಮಾವಾಸ್ಯೆ ನಾ ಮಾಡ್ತೀನಿ, ನಾ ಮಾಡ್ತೀನಿ ಅಂದ್ರೆ ಬೇಡ್ಕೊಂಡವ್ರ ಮಾಡ್ತಾರೆ ಅಷ್ಟೇ. ಮತ್ತು ಇದು ನೀರು ಬೀಳ್ದೈತ್ರಲ್ಲ ಇಲ್ಲಿ, ಇದು ಅದು ದೇವ್ರ ಕಡೆಯಿಂದ ಬರ್ತದೆ. ಅದು ದೇವ್ರ ಕಡೆಯಿಂದ ಈ ಕಡೆ ಬರ್ತೈತೆ? ಇಲ್ಲಿ ಬರ್ತದೆ. ಓಕೆ ಓಕೆ. ಬರ್ತದೆ, ಮ್ಯಾಲಿನ ಬರ್ತದೆ. ಹಾಂ ಹಾಂ. ಅಲ್ಲಿ ಬೀಳಾಕತ್ತದ ನೋಡ್ರಿ, ಮ್ಯಾಲಿನ ಬೀಳೋದು ನೀರ. ಹಾಂ ಹಾಂ, ಅಲ್ಲಿ ಹೋಗಿ ಬೀಳ್ತೈತೇನ್ರಿ ಕಂಟಿನ್ಯೂಸ್? ಒಟ್ಟು 12 ತಿಂಗಳು? 12 ತಿಂಗಳು ಬರ್ತದೆ ನೀರು. ಹಾಂ. ಅದಕ್ಕೇನು ನೀರಿಗೇನು ಕಡಿಮೆ ಇಲ್ಲ. ಹಾಂ ರೀ. ಓಕೆ. ಅದನ್ನ ನಾವು ಅಲ್ಲಿ ಹಚ್ಚಿದ ಪೈಪ್ ಹಚ್ಚಿ ತಕ್ಕೊಂಡ್ರೆ ನೀರು ಬೀಳಾಕತ್ತವ್ರ. ಓಕೆ. ಬಿದ್ದು ಹೋಗ್ತಾವ ಭಾಳ. ಅಂದರೆ ಇದೆ ಶಿವ ಏನೋ ಮೊಣಕೈಲೆ ಗುದ್ದಿ ಏನು ಮಾಡಿದಂತೆ? ಅವೆಲ್ಲ ಪ್ರಾಬ್ಲಮ್ ಏನೂ ಇಲ್ಲ. ಅದು ಸುಳ್ಳು ಏನ್ರಿ ಅದು? ನಾ ಅದನ್ನು ಹೇಳೋದಿಲ್ಲ, ನಿಂದು ಯಾರು ಹೇಳಬೇಕು. ನಮಗೆ ಕಾಣ್ತಿದ್ವಿ ಶಿವನ ಜೋಡಿ ಯಾವ ಗಂಗಾ ಇದ್ದಿರ್ತೀವಿ, ಇದು ಅಂದ್ರೆ ನಾವು ತಿಳ್ಕೊ ಅದಾಳಲ್ರಿ ಅದ ಅಷ್ಟೇ. ಅವ್ರು ಇವ್ರು ಹೇಳೋದು ನಾವು ನಂಬೋದಿಲ್ಲ. ನಮಗೆ ಕಲ್ಪನಾ ಪ್ರಕಾರ ಅವ್ರಿಗೆ ಹೇಳಿ ಮಂದಿ ಹೇಳೋದು ನಂಬೋದಿರುತ್ತೆ. ಈಗ ನಾವು ನೋಡ್ರೆ ಶಿವನ ಜೋಡಿ ಯಾವ ಗಂಗಾ ಇದ್ದಿರ್ತಾರೆ. ಈಕೆ ಪಾರ್ವತಿ ಮಲ್ಲಿಕಾರ್ಜುನ, ಈಕೆ ಬ್ರಹ್ಮರಾಂಬ. ಈಗ ಅವನು 108 ಹೆಸರು ಅದಾವು. ಈಕೆ ಪಾರ್ವತಿ 108 ಹೆಸರು ಹತ್ರ ಒಂದು ಹೆಸರು ಇದೆ ಬ್ರಹ್ಮರಾಂಬ. ಆಕೆನೂ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಕಚ್ಚಿನೂ ಐತ್ರಿ ಅದು ಒಂದು. ಅದು 2ನೇ ಸತಿ 3ನೇ ಸತಿ ಮಾಡೋದು ಅವಾಗಿಂದ ಕಚ್ಚಿ ಹೇಳ್ತಾರೆ ನೋಡ್ರಿ. ಅದು ನಮಗೆ ಗೊತ್ತಿಲ್ಲ ಅಷ್ಟು ಐಡಿಯಾ. ಒಟ್ಟು ನಿಮಗೆ ಗೊತ್ತಿದ್ದು ಅಷ್ಟು ಹೇಳೋರು? ಹೇಳೋರು. ಓಕೆ, ಥ್ಯಾಂಕ್ಸ್ ರೀ. ಇಲ್ಲಿ ನೋಡ್ರಿ ಮಂಗ್ಯಾಗಳು ಅದನ್ನೆಲ್ಲ ಮ್ಯಾಗ ವಯರ್ ಅದು ಎಲ್ಲ ಹಿಡ್ಕೊಂಡು ಜೋತ್ ಬಿದ್ದಾವ, ಹಗ್ಗ ಹಿಡ್ಕೊಂಡು. ಇದು ಏನು ನಡೆದದಲ್ಲ ಈಗ, ಇದೆಲ್ಲ ಏನು ಫೌಂಟೇನ್ ಏನೇನೋ ಆಗ್ಯಾದ್ರಲ್ಲ, ಇದೆಲ್ಲ ಭಕ್ತಾದಿಗಳು ಮಾಡ್ಯಾರಂತ. ಸೊ ಇದು ಏನಂತಂದ್ರೆ ಇದು 2000 ವರ್ಷಗಳಿಂದ ಇದು ಗುಡಿ ಐತಂತ. ಸೊ ಅವ್ರು ಹೇಳೋ ಪ್ರಕಾರ ನೋಡ್ರಿ, ಇಲ್ಲಿಂದ ಇಲ್ಲಿ ಕುಂದಿರ್ಬೋದು ನಾವು. ಹೆಂಗೆ ಅನ್ಸತ್ತ ನೀವು ಹೇಳ್ರಿ ನೋಡಿ. ಸೊ ಇಲ್ಲಂತೂ ನಾವು ಇನ್ನೊಂದು 5-10 ನಿಮಿಷ ಕುಂತ ಆಮೇಲೆ ಕೆಳಗೆ ಹೋಗ್ತೀವಿ. ನೀ ಕೊಡೋಲ್ಲ ಏನಪ್ಪ ಚಿನ್ನು, ನಾನು ಕಿಲಿ ಅನ್ಸಕ್ ಬರೋದೈತ್ರಿ ಅದ. ಗುರ್ರ ಹೇಳೋದೈತಿ. ಸೊ ದರ್ಶನ ಎಲ್ಲ ಮುಗೀತು, ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಇನ್ನು ಹೋಗೋದಷ್ಟ. ಬರ್ರಿ ಹೋಗೋಣ. ಸೊ ಈ ಥರ ಏನಾದರೂ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಹೊಡೀರಿ, ಎಲ್ಲ ಅಂದ್ರೆ ಡಿಸ್ಲೈಕ್ ಹೊಡೀರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮೀಟ್ ಆಗೋಣ ಮುಂದಿನ ವ್ಲಾಗ್ದಾಗ. ಬಾಯ್, ಟೇಕ್ ಕೇರ್.